ಅಯ್ಯೋ ಈ ನಕ್ಲೇಸ್ ಎಲ್ಲೈತಿ ಸಿಗನವಾತ. ಆ ಕಡೆ ನೋಡಿದ್ರೆ ಚಿಕ್ಕಮ್ಮ ತಲೆ ತಿರುಗಿ ಬಿದ್ದಾಳ. ನಕ್ಲೇಸ್ ನಕ್ಲೇಸ್ ಅನ್ಕೊಂತ ಈ ಕಡೆ ನೋಡಿದ್ರೆ ನನ್ನ ಮೇಲೆ ಅಪವಾದನೆ ಬಂದೈತಿ. ನಾನು ಏನು ಮಾಡ್ಲೀಗ? ನಾನು ನಕ್ಲೇಸ್ ತಗೋಲಿಲ್ಲ ಅಂದ್ರು ಅದ್ರ ತಪ್ಪು ನನ್ನ ಮೇಲೆ ಬರಾಕತ್ತೈತಿ. ಎಷ್ಟಂತ ಹೇಳಿದ್ರು ಚಿಕ್ಕಮ್ಮ ಕೇಳನ ಮಾಡ. ನನಗದನ್ನು ತಗೋವಂಥದ್ದು ಏನೈತಿ ಹೇಳು? ಯಾರು ನನ್ನ ಮಾತು ನಂಬ್ತಾರೋ ಬಿಡ್ತಾರೋ ಒಂದು ಗೊತ್ತಾಗವಲ್ತ. ಬರೀ ಕಷ್ಟದಾಗ ಬಂದೇನೆ, ಸುಖ ಅನ್ನೋದು ಇಲ್ದಂಗಾಗೈತೆ ನನ್ನ ಜೀವನದಾಗ. ಸುಂದ್ರಿ ಸುಂದ್ರಿ, ಯಾಕೆ ಸುಂದ್ರಿ ಅಳಾಕತ್ತಿದಿ? ಏನಾಯ್ತು? ಸುಮ್ಮನೆ ಇರವ, ಯಾಕೆ ಅಳ್ತಿದಿ? ನಿಮ್ಮ ಚಿಕ್ಕಮ್ಮ ಹಂಗ ಅಂತ ನಿಂಗೆ ಗೊತ್ತಿಲ್ಲೇನ? ಏನು ಮಾಡೋದತ್ತಿ? ಬರೀ ಯಾವಾಗ ನೋಡಿದ್ರು ಚಿಕ್ಕಮ್ಮ ನನ್ನ ತಪ್ಪು ಮಾಡಿದ್ರು ಅಂತ ಹೇಳ್ತಾಳೆ. ಬರೀ ನಾನು ಯಾವಾಗಲೂ ತಪ್ಪು ಮಾಡಕ್ಕೆ ನಂಗೇನು ಹುಚ್ಚು ಹಿಡಿದಿರ್ತೈತೇನ? ಏನೋ ತಪ್ಪು ಮಾಡಿದ್ರು ನನ್ನ ಮೇಲೆ ಬರ್ತಾಳೆ. ಈಗ ಆ ನಕ್ಲೇಸ್ ಕಳಿಸಿದ್ರು ನನ್ನ ಮೇಲೆ ಬರಾಕತ್ತಾಳ. ನಾನು ಯಾಕೆ ನಕ್ಲೇಸ್ ತೊಗೊಳ್ಳತ್ತಿ? ನೀವೇ ಹೇಳ್ರಿ. ಆ ನಕ್ಲೇಸ್ ತೊಗೊಂಡು ನಾನು ಏನು ಮಾತ್ರ ಮಾಡಲಿ? ನನ್ನ ಮೇಲೆ ಬರ್ತಾಳೆ ಬರೀ. ಅದಕ್ಕೆ ನನಗೆ ಇಲ್ಲಿ ಬರೋಕ್ಕೂ ಮನಸ್ಸಾಗಂಗಿಲ್ಲ ಅತ್ತಿ. ಅಪ್ಪನ ಮಕ್ಕ ನೋಡ್ಕೊಂಡ ಈ ಮನೆಗೆ ಬರ್ತೇನೆ ನಾನು. ಅಪ್ಪ ಕರಿತಾನಲ್ಲ, ಇನ್ನು ಇಲ್ಲ ಅನ್ಬಾರ್ದು. ಅಪ್ಪ ಬೇಜಾರು ಮಾಡ್ಕೋತಾನ ನನ್ನ ಮಗಳು ನನ್ನ ಮನೆಗೆ ಬಂದಿಲ್ಲ ಅಂತೇಳಿ ಬರ್ತೇನೆ ನಾನು. ಆದ್ರೆ ಚಿಕ್ಕಮ್ಮ ನೋಡಿದ್ರೆ ಎಲ್ಲನೂ ನನ್ನ ಮೇಲನ ಹಾಕ್ತಾಳೆ. ಎಷ್ಟು ದಿನ ಅಂತ ನಾನು ತಡ್ಕೊಳ್ಳಿ? ನೀನೇ ಹೇಳು. ಒಂದು ದಿನನ 2 ದಿನನ ಹಂಗೆ ಯಾವಾಗಲೂ ಬಂದಾಗೆಲ್ಲ ಏನೋ ಒಂದು ನನ್ನ ಮೇಲೆ ಹಾಸಿ ಅಂದ್ರೆ ನನಗೆ ಹೆಂಗೆ ಆಗ್ಬೇಡ ಅತ್ತಿ? ನೀನು ಹೇಳು ನೋಡೋನು. ಸರಿ, ಹುಚ್ಚ ಅಂತಾರೆ ನಿನಗೆ. ಹೇಳು ಅಷ್ಟೆಲ್ಲ ಅಂದಿದ್ಕ ನೀನು ಅಳುದೇನು? ನೀನು ತಪ್ಪು ಮಾಡಿಲ್ಲ ಅಂದ್ರೆ ನೀನು ಯಾಕೆ ಅಳ್ತಿದಿ? ನೋಡು, ಕಳ್ತನ ಮಾಡಿದಾರ ಸಿಕ್ಕಾಕೋತಾರ. ನೀನು ಕಳ್ತನ ಮಾಡಿಲ್ಲಲ್ಲ, ನಿನ್ನ ಮೇಲೆ ಅಪವಾದನೆ ಬಂದತ್ತೆ ಅಷ್ಟೇ. ಅದನ್ನ ಹೆಂಗಾದ್ರೂ ಮಾಡಿ ದೂರ ಮಾಡೋನು. ನಾನು ಜೊತೆ ಅದನ್ನ ನೀನು ಯಾಕೆ ಚಿಂತೆ ಮಾಡ್ತಿದ್ದಿ? ತೊಗೊಂಡವ್ರೇನು ಸಿಗಂಗಿಲ್ಲೇನು? ಎಷ್ಟು ದಿನ ಅಂತ ಅವ್ರ ಕಳ್ತನ ಕಣ್ಣಿಗೆ ಕಾಣಿಸ್ದಂಗೆ ಇರ್ತೈತಿ? 1 ದಿನ 2 ದಿನ, ಆಮೇಲೆ ಅವ್ರು ಸಿಕ್ತಾರ. ಕಳ್ರು ಯಾರಂತ ಗೊತ್ತಾಗದೆ ಎಷ್ಟು ದಿನ ಇರೋಕ್ಕಾಕತಿ? ಕಳ್ರು ಯಾರಂತ ಗೊತ್ತಾಗೇ ಆಗ್ತೈತಿ. ನೀನು ಬೇಜಾರು ಮಾಡ್ಕೋಬೇಡ, ಅಳಕ್ಕೆ ಹೋಗಬೇಡ, ಕಣ್ಣೀರು ಹಾಕ್ಬೇಡ. ನಿಮ್ಮಪ್ಪ ಏನಾರ ನೋಡಿರ ಸುಮ್ಮನೆ ಮತ್ತೆ ಜಗಳಗಳು ಹಾಕಾವ್. ಸುಮ್ಮನೀರು. ಏನು ಮಾಡೋದು ಅತ್ತಿ? ಯಾವಾಗಲೂ ಬರೀ ನನ್ನ ಮೇಲೆನ ಬಂದರೆ ನಾನು ಹೆಂಗೆ ಸಹಿಸ್ಕೊಳ್ಳಿ? 1 ದಿನ 2 ದಿನ ಸಹಿಸ್ಕೋತಾನೆ. ದಿನಕ್ಕೂ ಹಂಗೆ ಮಾಡೋಕತ್ರ ನಾನು ಹೆಂಗೆ ಸಹಿಸ್ಕೊಳ್ಳಿ? ಅಪ್ಪನ ಮುಖ ನೋಡ್ಕೊಂಡು ಎಲ್ಲ ಪಟ್ಟನು ನನ್ನ ಮೇಲೆ ಹೊತ್ಕೋಬೇಕಾ? ಇಷ್ಟು ಚಿಕ್ಕ ವಯಸ್ಸಿಂದ ನಾನು ಚಿಕ್ಕಮ್ಮ ಕೊಡೋ ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂತ ಬನ್ನಿ. ಯಾಕಂದ್ರೆ ಇದು ನಾನು ಮಾಡಿದ್ದೇನಾದರೂ ತಪ್ಪಿರ್ಬೋದು. ಅದಕ್ಕೆ ನಾನು ಇಂಥ ಪರಿ ಕಷ್ಟದಲ್ಲಿ ಸಿಲ್ಕೊಂಡೇನೇನು ಅಂಥೇಳಿ ನಾನು ಯಾವಾಗಲೂ ನೋವು ಅನ್ಭವಿಸ್ಕೊಂತಾನೆ ಬನ್ನಿ. ಹೊಡೆದ್ರು ಬಡಿದ್ರು, ನಂಗೆ ತಂಗಳನ್ನ ಹಳಸಿದನ್ನ ಕೊಟ್ರು ಅದನ್ನು ಅಪ್ಪಂಗೆ ಹೇಳ್ದೆ. ಅದನ್ನ ನಾನು ತಿನ್ಕೊತ ಇಲ್ಲಾಂದ್ರೆ ಉಪವಾಸ ಇದ್ಕೊತ ಬಂದೀನಿ. ಆದ್ರೆ ಈಗನೂ ನನಗೆ ಹಂಗೆ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕಿದ್ರೆ ಹೆಂಗೆ ಸಹಿಸ್ಕೊಳ್ಳಿ ಹೇಳತ್ತಿ ನೀನು? ಇಷ್ಟು ದಿನ ಅಪ್ಪಂಗೆ ಹೇಳ್ದೆ ಮುಚ್ಚಿಟ್ಟಿದ್ಕ ಅಪ್ಪ ನನ್ನ ಮೇಲೆ ಸ್ವಲ್ಪ ದಿನ ಬೇಜಾರು ಮಾಡ್ಕೊಂಡಿದ್ರು. ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಆಗೇನಂತೇಳಿ ಅದಕ್ಕೂ ಕೂಡ ಬೇಜಾರು ಮಾಡ್ಕೊಂಡಿದ್ರು. ಈಗ ಎಲ್ಲನೂ ಚಲೋ ಆಗಿ ಒಂದಾಗಿ ನಕ್ಕೊಂತ ಇದ್ದೀವಿ. ಆದರೆ ಈ ನಕ್ಲೆಸ್ ಸಲುವಾಗಿ ಮತ್ತೆ ನನ್ನನ್ನು ತಪ್ಪು ಮಾಡಿದ್ದೀನಿ ಅನ್ನೋ ಸ್ಥಾನದಾಗ ನಿಂದ್ರಿಸದ ಚಿಕ್ಕಮ್ಮ. ನಾನು ಅದನ್ನು ಮಾಡಿಲ್ಲ ಅತ್ತಿ. ನನಗದು ನಕ್ಲೆಸು ಅದನ್ನು ಹೆಂಗೈತೆ ಅಂತ ಸರಿಯಾಗಿ ನೋಡಲೂ ಇಲ್ಲ. ನನ್ನ ಕೈಯಾಗಿ ತೊಗೊಂಡು ನಾನು ನೋಡಿಲ್ಲ ಅದನ್ನು. ನನಗದ್ರ ಮೇಲೆ ಆಸೆ ಗೀಸೆ ಏನೂ ಇಲ್ಲ ಅತ್ತಿ. ಈ ಬಂಗಾರ ಬೆಳ್ಳಿ ನಮ್ಮ ಅತ್ತಿರೇ ನನಗೆ ಹಾಕುವಂಥದ್ರು ನಾನು ಹಾಕೋಂಗಿಲ್ಲ. ಬೇಕಿದ್ರೆ ನಾನು ಸುಳ್ಳು ಹೇಳಿದ್ರೆ ಕೃಷಿ ಅವ್ರು ಇಲ್ಲೇ ಅದಾರ, ನೀನೇ ಕೇಳಬೇಕಿದ್ರೆ. ಬೇಕು ಬೇಡ ಅದಷ್ಟ ಬಂಗಾರ ಮನ್ಯಾಗ ಐತಿ. ಅದನ್ನೆಲ್ಲನೂ ನಾನು ನೋಡ್ದಿರಕ್ಕೆ ಈ ಚಿಕ್ಕಮ್ಮ ತಂದಿರೋ ಒಂದು ನಕ್ಲೆಸ್ನ ನಾನು ಅಷ್ಟು ಆಸೆ ಪಟ್ಟು ತಗೋತೀನಿ. ಅದು ಕಳ್ತನ ಮಾಡಿ ಇಲ್ಲ ಅತ್ತಿ, ಇಲ್ಲ. ಆ ಥರ ಕಳ್ತನ ಮಾಡಿ ತಗೋವಂಥದ್ದು ನನಗೆ ಜನ್ದಾಗ ಇಲ್ಲ. ಬೇಕಿದ್ರೆ ನನ್ನ ಗಂಡನ ಕಡೆದ ಮಾಡಿಸ್ಕೊಂಡು ದುಡ್ಡು ನಮ್ಮಂತೆ ಕೈತಿ. ಆದರೆ ನನಗದ್ರ ಅವಶ್ಯಕತೆ ಇಲ್ಲ. ನನಗೆ ಬಂಗಾರ ಬೆಳ್ಳಿ ಹಾಕೋಬೇಕು, ಆಟಾಡಬೇಕು, ಮೆರಿಬೇಕು ಅನ್ನೋದು ನನ್ನಲ್ಲಿಲ್ಲ. ನಾನು ಯಾವಾಗಲೂ ಹೆಂಗಿದ್ದೀನೋ ನಾನು ಹಾಗೆ ಇರಬೇಕನ್ನೋ ಆಸೆ ಹೊರತು ಹಾಕೋಬೇಕು, ಅದು ಹಾಕೋಬೇಕು, ಇದು ಹಾಕೋಬೇಕು, ಅದು ಕೊಡಿಸಿ ಅಂತ ನಾನು ಇದುವರೆಗೂ ಅವ್ರನ್ನ ಕೇಳಿಲ್ಲ. ನಾನು ಕೇಳಿದ್ದೀನಿ, ಅವರೆಲ್ಲ ಕೊಡಿಸ್ತಾರೆ. ಅತ್ತೆ ಅಷ್ಟು ತಂದು ಕೊಟ್ಟರು ನಾನು ಅದನ್ನು ಹಾಕೋಂಗಿಲ್ಲ. ಅಂಥದ್ರಾಗ ಚಿಕ್ಕಮ್ಮ ತಂದಿರೋ ಬರೀ ಈ ಒಂದು ನಕ್ಲೆಸ್ನ ನಾನು ಕಳ್ತನ ಮಾಡ್ತೀನ. ಅದು ಆಸೆ ಪಟ್ಟು. ಚಿಕ್ಕಮ್ಮಗೆ ಗೊತ್ತಿದ್ದು ಯಾಕೆ ಈ ರೀತಿ ಅಂತ ಇದ್ದಾರೆ, ನನ್ನ ಮೇಲೆ ಯಾಕೆ ಈ ರೀತಿ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅತ್ತಿ. ನನಗೆ ಗೊತ್ತಾಗ್ತಾ ಇಲ್ಲ. ಇದೇನಾದರೂ ಕೃಷಿಯರ್ಗೆ ಗೊತ್ತಾದರೆ ಇನ್ನೊಂದ್ಸರಿ ನನ್ನವರು ಇಲ್ಲಿ ಕಳ್ಸಂಗೂ ಇಲ್ಲ. ನನಗದ ಭಯ ಆಗಿ ನಾನು ಅಳ್ತಾ ಇರೋದು ಅತ್ತಿ. ನೀ ಹೇಳೋದು ಕೇಳಿರ ಬೇಜಾರಾಗ್ತದೆ ಸುಂದರಿ. ಆದರೆ ಏನು ಮಾಡೋದು? ಅದು ನಿಮ್ಮ ಚಿಕ್ಕಮ್ಮ ಹಂಗೆ ಅದಾಳೆ. ಅದು ನಿನಗೆ ಗೊತ್ತೇ ಇರೋದಲ್ಲ. ನೀನು ಮೊದಲಿಂದ ನೋಡ್ಕೊತಾನೆ ಬಂದಿದ್ದಿ. ಗೊತ್ತಿದ್ದು ನೀನು ಹಿಂಗೆ ಕಣ್ಣೀರು ಹಾಕೊಂತ ಎಲ್ಲನೂ ಅಳಾಕತ್ರ ಕೃಷಿ ಅದು ನೋಡಿದ್ರೆ ಏನು ಮಾಡ್ತಿದ್ದಿ? ಆಮೇಲೆ ಅವ್ರಿಗೂ ಬೇಜಾರಾಗಂಗಿಲ್ಲೇನು? ಅಯ್ಯೋ ನನ್ನ ಹೆಂಡತಿಗೆ ಇಲ್ಲಿ ನೆಮ್ಮದಿನೇ ಇಲ್ಲ, ನಾನು ಯಾಕಾದರೂ ಕಳ್ಸಿದ್ನು ಅಂತ ಅವ್ರು ಅನ್ನಂಗಿಲ್ಲ. ನಿಮ್ಮಪ್ಪ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಯಾನ. ಅವ್ರು ಬರೋರಾಗ ನಾವೆಲ್ಲನೂ ಹುಡುಕಿ ಕಿತ್ತಾಕಿ ಎಲ್ಲ ಮತ್ತೆ ಜೋಡಿಸಿಡ್ಬೇಕು. ಈ ಅಮ್ಮು ಅದು ಎಲ್ಲಿ ಹೋದ್ರು? ಅಂಕಿತಾನೂ ಕಾಣಿಸೋಳು. ಅಮ್ಮು, ಅಂಕಿತಾ ಎಲ್ಲಿ ಹೋದ್ರಿ? ಏನು ಮಾಡಕತ್ರಿ? ಅಲ್ಲ ಹುಡ್ಕೋದು ಬಿಟ್ಟೆ ನೀವು ಬರೀ ನಿಮ್ಮ ಇದ್ರಾಗ ಹೋದ್ರೇನ? ಇಲ್ಲ ಅತ್ತಿ, ಬಂದು ನಾನು ಅಲ್ಲಿ ವೈನಿ ಅದು ಹೊರಗಿದ್ರಲ್ಲ, ಅದಕ್ಕೆ ಏನು ಮಾಡತ್ತಾರಂತ ನೋಡಕ್ಕೆ ಹೋಗಿದ್ನಿ. ಬರುವಾಗ ಯಾಕೋ ಅವ್ರಿಗೂ ಸುಸ್ತಾಗತ್ತಂತ ಅಲ್ಲಿ ಕುಂತಿದ್ರು, ಅದಕ್ಕೆ ಕರ್ಕೊಂಡು ಬನ್ನಿ. ಅಂಕಿತಾಗ ಸುಸ್ತಾಗತ್ತಂತ? ಎಲ್ಲದಾಳ ಅಂಕಿತಾ? ಬರತ್ತಾರತ್ತಿ, ಅಮ್ಮಗ ನಾನು ಬರಾಕತ್ತಂತ ಜೊತೆಗೆ. ಹೌದನ? ಸರಿ ಭಾಳ ಸುಸ್ತಾಗತ್ತಂತ. ಅಯ್ಯೋ ಹೊಟ್ಟೆಲೆ ಉಳಿದ್ರೆ ಆಕಿಗೂ ನನ್ನಂಗೆ ಆಗ್ತದೆ ಏನ? ನನಗೂ ಹಿಂಗೆ ಆಗ್ತಿತ್ತು. ಬರೀ ಒಂದೇ ಸಮನ ವಾಂತಿ, ತಲೆ ತಿರುಗಿದಂಗೆ ಆಗೋದು, ಹಿಂಗೆ ಸುಸ್ತು ಹಿಂಗೆ ಆಗ್ತಿತ್ತು. ಪಾಪ ಅದಕ್ಕೂ ಹಂಗೆ ಆಗತ್ತದ ಏನೋ. ದವಾಖಾನಿಗೆಲ್ಲ ತೋರಿಸ್ಕೊಂಬರ್ಬೇಕು. ಯಾವಾಗ ತೋರಿಸ್ಕೊಂಬರ್ಬೇಕಂತ ಗೊತ್ತಾಗವಲ್ತು. ಇಲ್ಲ ಅತ್ತಮ್ಮ, ಅದು ಏನಿಲ್ಲ ಅಂದರೂ 3
ಹೋಗಬೇಕು, ಇಲ್ಲ 2 ತಿಂಗಳು ಬಿದ್ದ ಮೇಲೆ 3 ಬಿದ್ದ ಮೇಲೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಬರಬೇಕು ಅತ್ತಿ. ನಿನ್ಗೆ ಹೆಂಗೆ ಗೊತ್ತು? ಏನು ನೀನು ಅದೆಯಾ? ಅಯ್ಯೋ ಇಲ್ಲ ಅತ್ತಿ, ಅಂದರೆ ನಾನು ಅಲ್ಲಿ ನರ್ಸಿಂಗ್ ಅಲ್ಲಿ ಮಾಡಿದ್ನಲ್ಲ, ಅಲ್ಲಿ ಜಾಬ್ ಮಾಡೋಕೆ ಹೋದಾಗ ಅಲ್ಲೆಲ್ಲ ಬರ್ತಿದ್ರಲ್ಲ, ಅವಾಗ ಕೇಳಿರೋದು, ಇದು ನೋಡಿರೋದು, ಓದಿರೋದ್ರಾಗೆಲ್ಲ ಗೊತ್ತೈತಿ ನನಗೆ. ಹಾಗಾಗಿ ಹೇಳಿದ್ನಿ ಅಷ್ಟೇ. ನಾನು ಜಾಬ್ ಮಾಡ್ತಿದ್ನಲ್ಲ ಮೊದಲು, ಅಂದರೆ ನರ್ಸಿಂಗ್ ಮಾಡಿ ನಮ್ಮನ್ನ ಟ್ರೈನಿಂಗ್ ಹಾಕಿದ್ರಲ್ಲ, ಟ್ರೈನಿಂಗ್ ಹಾಕಿದಂದ್ರೆ ಮತ್ತೆ ನಾವು ಹೋದಾಗ ಆ ಪೇಷಂಟ್ಗಳನ್ನ ಚೆನ್ನಾಗಿ ಮಾತಾಡಿಸಿ ಇದನ್ನು ಮಾಡೋಕೆ ಅವ್ರ ಪೇಷಂಟ್ ಅವರೆಲ್ಲ ಇವತ್ತು 200 ಟೀ ಕುಡೀರಿ ಅಂತ ಕೊಟ್ಟು ಹೋಗ್ತಾಯಿದ್ರು. ಒಬ್ಬೊಬ್ಬರು ದುಡ್ಡಿದ್ದರು 500 ಹಿಂಗೆ ಕೊಟ್ಟು ಹೋಗ್ತಾಯಿದ್ರು. ಓ ಹಂಗನಾ? ಸರಿ ಸರಿ. ನಕ್ಲೆಸ್ ಎಲ್ಲ ಐತೆ ಹುಡುಕಿವ ನೋಡ. ಹುಡುಗಂತ ಒಂದೇ ಸಮನ ಅಳಾಕತ್ತೈತಿ. ಆಕೆನ ಸಮಾಧಾನ ಮಾಡಿ ಮೊದಲು. ನನಗಂತ ಆಕೆ ಹೇಳಿ ಸಾಕಾಯ್ತು. ಸುಮ್ಮನ ಆವಾಳಾಕಿ. ನಾನು ಅಂಕಿತನ ಹೋಗಿ ಮಾತಾಡ್ಸ್ಕೊಂಡು ಬರ್ತಾನೆ. ಸರಿ ಅತ್ತಿ, ನೀವು ಹೋಗಿರಿ. ಸುಂದ್ರಿ ಅಕ್ಕನ ನಾನು ಸಮಾಧಾನ ಮಾಡ್ತೇನೆ. ಸರಿ ಆಯ್ತು. ಅಂಕಿತ, ವಾಂತಿ ಆಗತ್ತೇನೆ ಅವ? ಹ್ಞೂ ಅಮ್ಮ, ಯಾಕೋ ಭಾಳ ವಾಂತಿ ಆಗತ್ತೈತಿ. ಸರಿ ಅಮ್ಮ, ನಾನು ಸ್ವಲ್ಪ ಸುಂದರಿ ಅಕ್ಕನ ಮಾತಾಡ್ಸ್ಬರ್ತೀನಿ. ಅದು ನಕ್ಲೆಸ್ ಎಲ್ಲೈತೆ ಅಂತ ಹುಡ್ಕಾತೀವಿ. ನೀನು ಅತ್ತಿ ಅಂತ ಹೋಗ. ಅತ್ತಿ ಯಾಕೋ ತಲೆ ತಿರುಗಿ ಬಿದ್ದಾರಂತ. ನೀನು ಅಲ್ಲಿ ಹೋಗು, ನಾನು ಸ್ವಲ್ಪ ಇಲ್ಲಿ ಹುಡುಕ್ತೀವಿ. ನಾನು ಅಮ್ಮಗವರು ಬಂದಾರ, ಅವರು ನಾನು ಸುಂದರಿ ಅಕ್ಕ ಮತ್ತು ಅದಕ್ಕೆ ಎಲ್ಲ ಸೇರಿ ಹುಡುಕ್ತೀವಿ. ನೀನು ಹೋಗು ಅಮ್ಮ. ಸರಿ ಸರಿ, ಜಲ್ದಿ ಹುಡುಕ್ರಿ. ಜಲ್ದಿ ಸಿಕ್ಕರೆ ಚಲೋ ಆಕತ್ತೆ ಕಡೆ ಅವ್ರ ಹೋಗಿ ಬರೋರಾಗ ಅಂದ್ರೆ. ಸರಿ ಅಮ್ಮ. ಅಕ್ಕ, ಯಾಕಕ್ಕ ಇಷ್ಟು ಅಳಾತಿದಿ? ಅದು ಇಲ್ಲೇ ಎಲ್ಲೋ ಬಿದ್ದಿರ್ತೈತಿ. ಎಲ್ಲರೂ ಸೇರಿ ಹುಡ್ಕೊನು ಸಿಗ್ತೈತಿ. ಸರಿನಾ? ನೀನು ಅಳ್ಬೇಡ, ಸುಮ್ಮನಿರಕ್ಕ. ಹೌದು ಅಕ್ಕ, ಎಲ್ಲರೂ ಸೇರಿ ಹುಡ್ಕೊನು. ಯಾಕಕ್ಕ ಆಳ್ತಿದ್ದಿ? ನಿಮ್ಮ ಚಿಕ್ಕಮ್ಮ ಹಂಗೆ ಅಂತ ನಿಂಗೆ ಗೊತ್ತಲ್ಲ. ಗೊತ್ತಿದ್ದು ಯಾಕಕ್ಕ ಹಿಂಗೆ ಅಳ್ತಿದ್ದಿ? ಸುಮ್ಮನಿರಕ್ಕ. ಏನು ಮಾಡೋದು ಅಂಕಿತ? ಎಷ್ಟೇ ಆದರೂ ಯಾರಿಗಾದ್ರೂ ಕಳ್ಳಿ ಪಟ್ಟ ಹೊರಸಿದ್ರೆ ಮನ್ಸಿಗೆ ನೋವು ಹಾಗೆ ಆಗುತ್ತೆ. ಅದೇ ನಿನಗಂದಿದ್ರೆ ನಿನಗೆ ಹೆಂಗೆ ಆಗ್ತಿತ್ತೋ, ಅಮ್ಮಗಂದಿದ್ರೆ ಅಮ್ಮಗೆ ಹೆಂಗೆ ಆಗ್ತಿತ್ತೋ, ನನಗೂ ಹಂಗೆ ಆಗತೈತಿ. ಈ ಮನ್ಯಾಗ ನಾನು ಎಷ್ಟೇ ಮಾಡಿದ್ರು, ನಾನು ಏನೇ ಮಾಡಿದ್ರು, ನಾನು ಈ ಮನೆ ಕೆಲಸದವಳ್ತಾರ ಚಿಕ್ಕಮ್ಮ ನನ್ನ ನೋಡ್ತಾಳೆ. ಈ ಮನೆಯವಳ ಥರ ನನ್ನ ಯಾವತ್ತೂ ನೋಡಲೇ ಇಲ್ಲ ಚಿಕ್ಕಮ್ಮ. ಏನು ಮಾಡೋದು? ನನ್ನ ಹಣೆ ಬರೋಣ ಚೆನ್ನಾಗಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಅಳ್ತಿದ್ದಿ? ಇವಾಗ ಹುಡುಕಿದ್ರೆ ಆಯ್ತಲ್ಲ. ಹುಡ್ಕೋದು ಬಿಟ್ಟು ಹತ್ಕೊಂತ ಕುಂತ್ರೇನು ಸಿಗ್ತತೇನು? ಹುಡುಕ್ರಿ ಚಂದಾಗ ಎಲ್ಲರೂ. ಅಂಕಿತ ನೀವೊಂದು ಕಡೆ ಹುಡುಕು, ಅಮ್ಮ ನೀವೊಂದು ಕಡೆ ಹುಡುಕು, ನಾನೊಂದು ಕಡೆ ಹುಡುಕ್ತೇನೆ. ಸುಂದರಿ ಅಕ್ಕ ನೀವೊಂದು ಕಡೆ ಹುಡುಕು. ಎಲ್ಲ ಕಡೆ ನೋಡಾಗೈತಿ, ಎಲ್ಲೂ ಸಿಗತ್ತಿಲ್ಲ. ಇನ್ನು ಎಲ್ಲಂತ ಹುಡುಕುದು? ಅಯ್ಯೋ, ಇಲ್ಲೇ ಎಲ್ಲರ ಮ್ಯಾಲ ಕೆಳಗೆ ಎಲ್ಲ ಕಡೆ ಇಟ್ಟಿರ್ತಾಳ. ನೋಡು ಚಂದಾಗ. ನಾನು ನೋಡ್ತೇನೋ. ಅಂಕಿತ ನೀನು ನೋಡು. ಅಮ್ಮ ನೀನು ನೋಡಲ್ಲ. ಎಲ್ಲ ಪೆಲ್ಲಂಗೆ ಕೆಳಗದು ಹೋಗಿ ಕಸಬಾರ್ಗಿ ತೊಗೊಂಬರೋಗ್ರಿ. ಕಸಾದ ಹೊಡೆದಲ್ಲೆಲ್ಲ ನೋಡ್ರಿ. ಆಮೇಲೆ ಈ ಗಾದಿದು ಎಲ್ಲ ತೆಗೆದೋಗಿನು ಅಲ್ಲೆಲ್ಲ ಇದ್ರೂ ಇರ್ಬೋದು. ಅವು ಏನು ನೋಡ್ಯಾರೋ ಏನೋ ಯಾರಿಗೆ ಗೊತ್ತು. ಇಲ್ಲಿ ಕಬೋರ್ಡ್ದಾಗೆಲ್ಲ ನಾನು ತೆಗೆದು ನೋಡ್ತೇನಂತ. ಸರಿ ಅಣ್ಣ, ಹಾಗೆ ಮಾಡೋನು. ಹೋಗಿ ನಾನು ಇವಾಗಲೇ ತೊಗೊಂಡು ಬರ್ತೀನಿ. ಇವಾಗ ಅವರು ಹೋಗಿದ್ದಾರೆ. ಅಕ್ಕ ಈ ಕಡೆ ಏನು ಮಾಡತ್ತ? ನೀನು ಅಲ್ಲಿಟ್ಟು ಅದನ್ನು ತೊಗೊಂಡು ಕೈಯಲ್ಲಿ ಸಿಕ್ತು ಅಂತ ಹೇಳ್ಬಿಡು. ಸರಿನಾ? ನಾನು ಹಂಗೆ ಅನ್ಕೊಂಡ್ರೆ ಮತ್ತೆ ಈಗ ಹೆಂಗೋ ಹಾಕಿಲ್ಲ. ನಾನು ಕಬೋರ್ಡ್ದಾಗಿನೆಲ್ಲ ಇದನ್ನು ನೋಡ್ದಂಗೆ ಮಾಡಿ ಅಲ್ಲಿ ಸಿಕ್ತು ಅಂತ ಅಂತಾನೆ. ಹಾಂ, ನೀನು ಅದಕ್ಕೆ ನಿಮ್ಮನ್ನ ಬೈತಾನೆ. ಇಷ್ಟೆಲ್ಲ ಹುಡ್ಕಾಡತ್ರಿ ಚಂದಾಗ ಅಲ್ಲಿ ಅಲ್ವೇ ನೋಡೋಕೆ ಬರೋಂಗಿಲ್ಲ ಅಂತ ಬೈತಾನೆ. ಸರಿನಾ? ಸ್ಟಾರ್ಟ್ ಮಾಡೋನು. ನೀನು ಹೋಗು, ನಾನು ಈ ಕಡೆಯಿಂದ ಬರ್ತೇನೆ ಇವಾಗ. ಹಾಂ ಸರಿ, ಬೇಗ ಮಾಡಿರಿ. ಮತ್ತೆ ಸಿಕ್ಕಾಕೊಂಡ್ರಿ ಕಿಶೆದಾಗಿಂದ ತಕ್ಕೋಬಿಡ್ದ ಅಂದ್ರೆ ಅಮ್ಮ ಬಂದಾಗ ಮುಗ್ದೋಯ್ತು. ಯಾರಾದರೂ ಬರೋಕಿನ್ನ ಮುಂಚೆ ಜಲ್ದಿ ಇದನ್ನ ಇಟ್ಟು ತಕೊಂಡಾಗ ಮಾಡ್ಬೇಕು. ನಿಮಗೆಲ್ಲರೂ ಸಿಕ್ತಾನ? ಅಯ್ಯೋ ಅಕ್ಕ, ನೋಡಾತೀವಿ. ನೀ ಏನು ಯೋಚನೆ ಮಾಡೋ ಸಿಗ್ತತಿ. ಇಲ್ಲೇ ಎಲ್ಲರೂ ಇರ್ತದೆ ತಗೋ. ಆ ಕಡೆ ಅಮ್ಮ ನೋಡತ್ತಾನೆ, ಈ ಕಡೆ ನಾನು ನೋಡತ್ತಾನೆ, ನೀ ಆ ಕಡೆ ಕೆಳಗೆ ಆ ಕಡೆ ಅದು ನೋಡು. ಜಲ್ದಿ ಸಿಕ್ಕರೆ ಚಲೋ ಆಗ್ತತಿ. ಇಷ್ಟೊತ್ತನ ಹುಡುಗಿಯವಿ ಸಿಕ್ಕಿಲ್ಲ, ಇವಾಗ ಏನು ಸಿಗ್ತತೆ ಏನೋ. ನನಗೇನೋ ಸಿಕ್ತತೆ ಅಂತ ಅನಿಸ್ವಾಲ್ತು. ಅಯ್ಯೋ, ಹಿಂಗೆ ಅನ್ಕೊಂಡ್ರೆ ಹೆಂಗೆ? ನಾನು ನೋಡಾಕತ್ತಂತ ತಗೋ. ಇಲ್ಲಿ ಅರ್ಬ್ಯಾಗದು ಏನಾದರೂ ಇಟ್ಟಿರ್ತಾಳವ್ವ. ಬೇರೆ ಆಕಿಗೆ ಇಟ್ಟಿದ್ದು ನೆನಪಿರಂಗಿಲ್ಲ. ನೋಡೋಣ ಅಂತ. ನೋಡು, ಇಲ್ಲೇ ಐತಿ, ಕಣ್ಣಿಗೆ ಕಾಣಿಸಂಗಿಲ್ಲೇನು? ನೋಡಿಲ್ಲಿ. ಅಯ್ಯ, ನಿಮ್ಮ ಹುಚ್ಚರಿಗೆ ಅದರೇನು? ಹಾಂ, ಸಿಕ್ತಂಗಂದ್ರೆ? ಅಯ್ಯೋ ರೀ, ಸಿಕ್ತಾ? ಹಾಂ ಅಣ್ಣ, ಸಿಕ್ತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಹಳ್ಳಿ ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ. ಅದನ್ನ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.